ಒಂದು ವೇಳೆ ರಾಹುಲ್ ಗಾಂಧಿಯನ್ನು ನಮ್ಮ ದೇಶದ ಪ್ರಧಾನಿಯನ್ನಾಗಿ ಮಾಡಿದರೆ ಕಾಂಗ್ರೆಸ್ ಭಾರತದ ಜಿಡಿಪಿಯನ್ನು ಚೀನಾ ಮತ್ತು ಅಮೆರಿಕಕ್ಕಿಂತ ಮಾತ್ರವಲ್ಲದೆ ನಮ್ಮ ಸೋಲಾರ್ ಸಿಸ್ಟಂಗಿಂತ ಮೇಲಕ್ಕೆ ಕೊಂಡೊಯ್ಯುತ್ತಾನೆ. ಬನ್ನಿ, ಮುಂದಿನ 30 ಸೆಕೆಂಡುಗಳಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಿನ ಈ ಪಾಲಿಸಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರ 7 ವರ್ಷಗಳ ಕಾಲ 613 ಕೋಟಿ ರೂಪಾಯಿಗೆ 46 ಸ್ವೀಪಿಂಗ್ ಟ್ರಕ್ಗಳನ್ನು ಬಾಡಿಗೆಗೆ ಪಡೆದಿದೆ. ಆದರೆ ಒಂದು ಟ್ರಕ್ ಖರೀದಿಸಲು ಕೇವಲ 70 ಲಕ್ಷ ರೂಪಾಯಿ ಅಗತ್ಯವಿದೆ. ಸೊ 70 × 46 = 32 ಕೋಟಿಗೆ ಸರ್ಕಾರವು ಅದನ್ನು ಖರೀದಿಸಬಹುದಿತ್ತು. ಆದರೆ ಕರ್ನಾಟಕ ಕಾಂಗ್ರೆಸ್ನ ಲಾಜಿಕ್ ಆರ್ಯಭಟ್ಟವರ ಮ್ಯಾಥ್ಸ್ ಅನ್ನು ಫೇಲ್ ಮಾಡಿಬಿಡುತ್ತದೆ. ಸರ್ಕಾರದ ಪ್ರಕಾರ ಅವರು ಈ ಟ್ರಕ್ಗಳನ್ನು ಖರೀದಿಸಲಿಲ್ಲ, ಏಕೆಂದರೆ ಅವರು ಒಂದೇ ಬಾರಿಗೆ 32 ಕೋಟಿ ರೂಪಾಯಿಯನ್ನು ಪಾವತಿಸಬೇಕಾಗಿತ್ತು. ಮತ್ತು ಈಗ ಅವರು 7 ವರ್ಷಗಳಲ್ಲಿ 7 ಪಾವತಿಗಳಲ್ಲಿ 613 ಕೋಟಿ ರೂಪಾಯಿಯನ್ನು ಪಾವತಿಸಬೇಕಾಗುತ್ತದೆ. ಈಗ ನೀವು ಮನೆಯ ಮಗುವನ್ನು ಕೇಳಿದರೂ ಸಹ ಅವನು ನಿಮಗೆ 613 ಕೋಟಿ ರೂಪಾಯಿ ವಾರ್ಷಿಕ ಬಾಡಿಗೆ 87 ಕೋಟಿ ರೂಪಾಯಿ ಎಂದು ಹೇಳುತ್ತದೆ. ಇದು 32 ಕೋಟಿ ರೂಪಾಯಿಗಿಂತ 2.7 ಪಟ್ಟು ಹೆಚ್ಚು. ಇವರ ಒಂದು ಪಾಲಿಸಿಯ ಬಗ್ಗೆ ನಿಮಗೆ ಏನು ಅನಿಸುತ್ತದೆ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ಅನ್ನು ಫಾಲೋ ಮಾಡಿ.